ತುಮಕೂರು ಜಿಲ್ಲೆ ಕೊರಟಗೆರೆ ನಗರದ ಅಂಬೇಡ್ಕರ್ ಭವನದಲ್ಲಿ ನವನಿರ್ಮಾಣ ಕಟ್ಟಡ ಕಟ್ಟುವವರ ಮತ್ತು ಇತರ ನಿರ್ಮಾಣ ಕೂಲಿ ಕಾರ್ಮಿಕರ ಕರ್ನಾಟಕ ಸ್ಟೇಟ್ ಫೆಡರೇಷನ್ ವತಿಯಿಂದ ವಿಶ್ವ ಕಾರ್ಮಿಕರ ಹಾಗೂ ಕಚೇರಿ ಉದ್ಘಾಟನಾ ಮತ್ತು ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಹಾಗೂ ನೂತನವಾಗಿ ಆಯ್ಕೆಯಾದ ತಾಲೂಕು ಅಧ್ಯಕ್ಷರಾದ ಕೆಎಚ್ ಆನಂದ್ ಕುಮಾರ್ ಹಾಗೂ ದಲಿತ ಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷರಾದ ಕುಂದೂರ್ ಮುರಳಿ ಹಾಗೂ ತಾಲೂಕು ಅಧ್ಯಕ್ಷರಾದ ನರಸಿಂಹಮೂರ್ತಿ ಎನ್ಆರ್ ಮತ್ತು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲಾ ವಲಯದ ಕಾರ್ಮಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯವಾಗಿ ಪತ್ರಕರ್ತರನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಯಲ್ಲಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪದಗಳು ಬರೋದಿಲ್ಲ. 2016ರಲ್ಲಿ ಅವರು ಮನೆಯಲ್ಲಿ ಕುಂತ್ಕೊಂಡ್ಬಿಟ್ರು. ಏನು ಮಾಡೋದಕ್ಕೂ ಬೇಡ, ಬೇಸರ ಆಗಿದೆ ಅಂತೇಳಿ ನಮ್ಮ DLO ಒಬ್ಬರು ನಮಗೆ ಫೋನ್ ಮಾಡಿದ್ರು. ಸರ್, ಯಲ್ಲಪ್ಪ ಅಂತೇಳಿ ಕೋಲಾರಲ್ಲಿ ಇದ್ದಾರೆ, ಅವನ್ನ ನಿಮ್ಮ ಸಂಘಟನೆಗೆ ತಗೊಳ್ಳಿ ಸರ್ ಅಂತ. ಆಮೇಲೆ ಅವರಾಗ ಒಂದು ಫೋನ್ ಮಾಡಿದ್ರು. ಸರ್, ಎಲ್ಲಿರ್ತೀರಾ ಅಂತ. ಸರ್, ಬೆಂಗಳೂರು ಅಂತ. ನಿಮ್ಮನ್ನು ಭೇಟಿ ರಾಜ್ಯಾಧ್ಯಕ್ಷರಾದ ಶಾಮನ್ ರೆಡ್ಡಿ ಅವರು, ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಪ್ಪನವರು, ಅದೇ ರೀತಿ ದಾಸು, ಮಂಜುನಾಥ್, ಆಮೇಲೆ ನಮ್ಮ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಶ್ರೀಕಾಂತ್ ಅವರಿಗೂ ಆಮೇಲೆ ವಂದಿಸುತ್ತಾ, ಈ ಸಭೆಯನ್ನು ನಾವು ಹೇಳಕ್ಕೋಸ್ಕರ ಮಾಡಿ ಅಂತಂದರೆ ಇದೇ ಆನಂದು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಒಂದು ಘಟಕ ಮಾಡಿ ಆ ಘಟಕದ ಒಂದು ಆಫೀಸ್ ಮಾಡಬೇಕು ಅಂತ ನಮ್ಮ ಹತ್ರ ಕೇಳಿದಾಗ ನಾವು ಯಲ್ಲಪ್ಪ ಸಾಹೇಬ್ ಮತ್ತು ಶಾಮನ್ ರೆಡ್ಡಿ ಅವರು ಕೇಳಿದೆ, ಆಯ್ತಪ್ಪ ಮಾಡು ಅಂತ ಹೇಳಿ ಅವರು ಮಾತು ಕೊಟ್ಟಾಗ ಅವ್ರಿಗೆ ನಾವು ತಾಲೂಕು ಅಧ್ಯಕ್ಷರಾಗಿ ಆನಂದನ ಕಮಿಟಿ ಮಾಡಿ ಘಟಕ ಮಾಡಿ ಇದು ಮಾಡಿದ್ವಿ. ಆದರೆ ಈ ಕೊರಟಗೆರೆ ಇದರಲ್ಲಿ ಘಟಕ ಮಾಡಿದಾಗ ಕೆಲವು ಪದಾಧಿಕಾರಿಗಳು ಹಿನ್ನಡೆದು ಅವರು ನನ್ನ ಸಹೋದ್ಯೋಗಿಗಳಿಗೆ ವಂದಿಸುತ್ತಾ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಕಾರ್ಮಿಕ ಬಂಧುಗಳೇ, ಈ ದಿನ ಕಾರ್ಮಿಕ ದಿನಾಚರಣೆ ಮತ್ತು ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಕೆಎಚ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಇದು ಸುಮಾರು 3 ವರ್ಷಗಳಿಂದ ನಮ್ಮ ಆನಂದ್ ಕುಮಾರ್ ಅಣ್ಣ ಕೊರಟಗೆರೆಯಲ್ಲಿ ಒಂದು ಆಫೀಸ್ ಮಾಡಬೇಕು, ಅದಕ್ಕೆ ನನಗೆ ಸ್ವಲ್ಪ ಇರ್ತಕ್ಕಂಥ ನಮ್ಮ INTCನ ರಾಜ್ಯಾಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮ ಕಾರ್ಮಿಕ ಇಲಾಖೆ ಗಮನಿರತಕ್ಕಂಥ ನಮ್ಮ ಕಾರ್ಮಿಕ ಇಲಾಖೆ, ನಾನು ಮೈಕೋ ಬಾಸ್ ಕಂಪ್ನಿಯಲ್ಲಿ ನಾನು ಅಧ್ಯಕ್ಷರಾಗಿ ಗೆದ್ದು ಈಗ ರಿಟೈರ್ಡ್ ಆಗಿದ್ದೀನಿ. 35 ವರ್ಷ ಮೈಕೋ ಬಾಸ್ ಕಂಪ್ನಿಗೆ ಅಧ್ಯಕ್ಷರಾಗಿದ್ದೆ. ನನಗೆ ಈ ಕೂಲಿ ಕೆಲಸ ಮಾಡೋದು ಕಂಡ್ರೆ ಭಾಳ ಇಷ್ಟ. ನನಗೆ ಬೇಸಿಕಲಿ ನಾನು ಒಂದು ಆರ್ಮಿ ರಿಟೈರ್ಡ್, ನಮ್ಮ ಫಾದರ್ ಆರ್ಮಿ, ನಮ್ಮ ತಾತನ ಆರ್ಮಿ, ನಮ್ಮ ಮಾವ ಆರ್ಮಿ. ನನಗೆ ಅವರು ಮಕ್ಕಳಾಗಿ ಏನಾದರೂ ಸೇವೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕನ್ನೋದು, ನಾನು ಕೂಲಿ ಕೆಲಸ ಇತರ ಕಟ್ಟಡ ಕಾರ್ಮಿಕ ಸಂಘಕ್ಕೆ ಸೇವೆ ಮಾಡ್ಬೇಕಂತ ಇಷ್ಟಪಟ್ಟೆ ನಮ್ಮ ಅಧ್ಯಕ್ಷರಾದ ಶಾಮಣ್ಣ ರೆಡ್ಡಿ ಅವರು ನನ್ನ ಕೈ ನಿಮ್ಮ ಪಾಪ ಜೊತೆಲಿದ್ರು. ಕಾರ್ಮಿಕ ಬಂಧುಗಳಿಗೆ ಮೊದಲನೇದಾಗಿ ಇಷ್ಟು ಜನ ಬಂದಿದ್ದೀರಂದ್ರೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಿಮ್ಮ ಪರವಾಗಿ ಯಾರು ಹೋರಾಟಗಾರರಿದ್ದಾರೆ ಇಲ್ಲಿನ ಕ್ಷೇತ್ರಕ್ಕೆ ಕೊರಟಗೆರೆ ತಾಲೂಕಿನಲ್ಲಿ ಆನಂದ್ ಅವರು ಒಂದು ಇದನ್ನ ರಚಿಸಿದ್ದಾರೆ. ಇವತ್ತು ಒಂದು ಆಫೀಸ್ ಮಾಡಿದ್ದಾರೆ. ಅವರಿಗೆಲ್ಲ ತಾವು ಸಹಮತ ಕೊಡಿ. ನಿಮ್ಮ ಕುಂದುಕೊರತೆಗಳು ಏನಿದೆ ಎಲ್ಲವನ್ನೂ ಅವ್ರ ಹತ್ರ ಹಂಚ್ಕೊಳ್ಳಿ. ಮತ್ತೆ ನನಗೆ ಮಾರ್ಗದರ್ಶಕರು, ನನಗೆ ಈ ಸ್ಥಿತಿಗೆ ತಂದಂಥ ಶಾಮನ್ ರೆಡ್ಡಿ ಅವರಿಗೆ ನನ್ನ ಮನಸ್ಪೂರ್ವವಾದ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂಥ ಕಾರ್ಮಿಕ ನಿರೀಕ್ಷಕರು ಶ್ರೀಕಾಂತ್ ಸರ್ ಮತ್ತು ಈ ಸಂಘದ ಉಪಾಧ್ಯಕ್ಷರ ದಾಸು, ಮಂಜು, ಎಲ್ಲ ವೇದಿಕೆ ಮೇಲಿರುವಂಥ ಗೋವಿಂದರಾಜು, ಮುರಳಿ, ಎಲ್ಲರೂ ಎಲ್ಲರೂ, ವಿಶೇಷವಾಗಿ ಆನಂದ್ ಕುಮಾರ್ ಅವರಿಗೆ ನನ್ನ ಮೊದಲನೇದಾಗಿ ಇಂಟೇಕಿಂದ ಅವ್ರಿಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾರೆ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ಬೆವರನ್ನು ಪಾಲನ್ನು ಕೇಳಬೇಕು ತಮಗೆಲ್ಲರೂ ತಿಳಿಸಕ್ಕೆ ಇಷ್ಟ. ನವ ನಿರ್ಮಾಣ ಕಟ್ಟಡ ಕಟ್ಟುವವರ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಕಟ್ಟಡ ಕರ್ನಾಟಕ ಸ್ಟೇಟ್ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾದಂಥ SC ಶಾಮನ್ ರೆಡ್ಡಿ ಅವರೇ,
ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಚ್.ಎಂ. ಯಲ್ಲಪ್ಪನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿ ದಾಸರವರೇ, ಕಾರ್ಮಿಕ ಅಧಿಕಾರಿಗಳಾಗಿದ್ದಂಥ ಫೈರೋಜ್ ಶಾ ಅವರೇ, ಇದುವರೆಗೂ ಕಾರ್ಮಿಕ ಇಲಾಖೆಯಲ್ಲಿ ನಮಗೆ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಗೆಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ, ಅಧಿಕಾರಿಯ ಭಾಷೆನಲ್ಲಿ ಅಲ್ಲದಲೇ ನಮಗೆ ರೈತರಿಗೆ, ಕಾರ್ಮಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿವರೆಗೂ ಮನದಟ್ಟು ಮಾಡಿಕೊಟ್ಟಂತ ಈ ಸ್ಕೂಲಲ್ಲಿ ಮಾಸ್ಟರ್ಗಳು ಅವಾಗೆಲ್ಲ ಪಾಠ ಮಾಡ್ಬೇಕಾದ್ರೆ ಇದನ್ನ ಗಟ್ಟಿ ಮಾಡಿ ಹೇಳ್ಕೊಂಡು ಬರ್ತಿದ್ರು, ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನಮಗೆ ಇದುವರೆಗೂ ಅವರ ಎಲ್ಲ ಸವಲತ್ತುಗಳನ್ನ ನಮಗೆ ಮನದಟ್ಟು ಗಟ್ಟಿ ಮಾಡ್ಕೊಂಡ್ಬಿಟ್ವಿ ನಾವು ಇಲ್ಲೇನೆ ಅಲ್ವರ. ನಮ್ಮ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಒಂದಷ್ಟು ವಿಚಾರಗಳನ್ನ ಈ ಕಾರ್ಮಿಕ ಇಲಾಖೆ ಸವಲತ್ತುಗಳ ಬಗ್ಗೆ ತಿಳಿಸಿದಂಥ